ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಕಡೆಯಿಂದ ಬೆಳಗ್ಗೆನೆ 4 ಹೊಸ ಅಪ್ಡೇಟ್ಗಳು ಬಂದಿದ್ದಾವೆ. ಸೊ ಪ್ರತಿಯೊಂದು ಯೂಟ್ಯೂಬ್ ಕ್ರಿಯೇಟರ್ಸೂ ಕೂಡ ಈ ಒಂದು ಅಪ್ಡೇಟ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು, ಯಾಕೆಂತಂದರೆ ಒಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ ಸ್ವಲ್ಪ ಬ್ಯುಸಿ ಇದ್ದೆ, ಆ ಒಂದು ಕಾರಣಕ್ಕೆ ಬೆಳಗ್ಗೆ ನಾನು ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಸೊ ಫೈನಲ್ ಆಗಿ ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಕ್ಲಾರಿಟಿ ಕಮ್ಮಿ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಏನೇನು ಅಪ್ಡೇಟ್ಗಳು ಬಂದಿದ್ದಾವೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ತಾರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡ್ತಾಯಿಲ್ಲ ನೀವು, ಲೈಕ್ ಮಾಡಿ. ಓಕೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ಬಂದಿರುವಂಥ ಮೊದಲನೇ ಅಪ್ಡೇಟ್ ಏನಪ್ಪ ಅಂತಂದರೆ ಸ್ಟೋರಿ ಟ್ಯಾಬ್ ಮೇಲೆ. ಸೊ ನಿಮ್ಗೆ ಗೊತ್ತಿರೋದೆ ಕೆಲವು ದಿನಗಳಿಂದ ನಾವು ಸ್ಟೋರಿ ಟ್ಯಾಬಲ್ಲಿ ನಾವು ವೀಡಿಯೋಸ್ಗಳನ್ನ ಮೆನ್ಷನ್ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ನಾನು ನೆನ್ನೆ ಯಾವುದೋ ಒಂದು ವೀಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ, ಆ ಒಂದು ವೀಡಿಯೋ ನಾನು ಸ್ಟೋರಿ ಟ್ಯಾಬಲ್ಲಿ ಮೆನ್ಷನ್ ಮಾಡೋದು. ಸೊ ವೀಡಿಯೋನ ಮೆನ್ಷನ್ ಮಾಡಿದ್ರೆ ಆ ಒಂದು ವೀಡಿಯೋ ತೋರಿಸುತ್ತೆ. ಸೊ ಆ ಸ್ಟೋರಿ ಟ್ಯಾಬ್ನ ಯಾರು ಓಪನ್ ಮಾಡಿದ್ರೆ ಆ ಒಂದು ವೀಡಿಯೋ ಮೆನ್ಷನ್ ಆಗಿರ್ತಾರಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಸೊ ಅಲ್ಲಿ ಒಂದು ವಾಚ್ ಲೇಟರ್ ಅಂತ ಒಂದು ಆಪ್ಷನ್ ಬರ್ತಿತ್ತು. ಅಂತಂದರೆ ಆ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ವಾಚ್ ಲೇಟರ್ ಆಪ್ಷನ್ಗೆ ಹೋಗ್ತಿತ್ತು, ಬಟ್ ಡೈರೆಕ್ಟ್ ಅದು ವೀಡಿಯೋ ಓಪನ್ ಆಗ್ತಿರಲಿಲ್ಲ. ಸೊ ಇನ್ನು ಮುಂದೆ ಏನಾಗ್ತದೆ ಅಂತಂದರೆ, ಸೊ ಆ ಒಂದು ವೀಡಿಯೋ ನಾವೇನು ಮೆನ್ಷನ್ ಮಾಡಿರ್ತೀವಿ, ಆ ಒಂದು ಮೆನ್ಷನ್ ಮಾಡಿರುವಂಥ ವಿಡಿಯೋ ಮೇಲೆ ಒಂದು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವಿಡಿಯೋ ಓಪನ್ ಆಗಿಬಿಡುತ್ತೆ. ಸೊ ಈ ಥರ ನಮಗೆ ವ್ಯೂಸ್ಗಳು ಕೂಡ ಜಾಸ್ತಿ ಬರುತ್ತೆ. ಯಾಕೆಂದರೆ ಸ್ಟೋರಿ ಟ್ಯಾಬ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ಟೋರಿ ಟ್ಯಾಬ್ ಇರೋರು ದಯವಿಟ್ಟು ಸ್ಟೋರಿ ಟ್ಯಾಬ್ನ ಉಪಯೋಗಿಸ್ಕೊಳ್ಳಿ. ಸ್ಟೋರಿ ಟ್ಯಾಬ್ ಮುಖಾಂತರ ನಿಮ್ಮ ಒಂದು ಚಾನಲ್ಗೆ ಒಂದು ಪ್ರಮೋಷನ್ ಆಗುತ್ತೆ, ಒಂದು ರೀತಿ ಹೇಳಬೇಕು ಅಂತಂದರೆ ನಿಮ್ಮೊಂದು ಚಾನಲ್ ಬೂಸ್ಟ್ ಆಗುತ್ತೆ. ಓಕೆನಾ? ಯಾಕೆಂದರೆ ಸ್ಟೋರಿ ಟ್ಯಾಬ್ ನೀವು ಏನು ಸ್ಟೋರೀಸ್ನ ಹಾಕ್ತಾ ಇರ್ತೀರ ಅದನ್ನು ಜಾಸ್ತಿ ರೆಕಮೆಂಡ್ ಮಾಡ್ತಾರೆ ಯೂಟ್ಯೂಬರು. ಸೊ ಆದಷ್ಟು ಕೂಡ ಸ್ಟೋರೀಸ್ನ ಹಾಕ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ನೀವು ಸ್ಟೋರೀಸ್ ಟ್ಯಾಬಲ್ಲೇ ನೀವು ವೀಡಿಯೋಗಳನ್ನ ಮೆನ್ಷನ್ ಮಾಡ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರಾದರೂ ವೀಡಿಯೋಸ್ಗಳನ್ನ ನೋಡ್ತಾರೆ, ಅದರಿಂದ ನಿಮಗೆ ಒಂದು ವ್ಯೂಸ್ಗಳು ಕೂಡ ಬರುತ್ತೆ. ಓಕೆನಾ? ಇದು ಬಂದಿರುವಂಥ ಒಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇನ್ನು ಯೂಟ್ಯೂಬಲ್ಲಿ ಬಂದಿರುವಂಥ ಎರಡನೇ ಅಪ್ಡೇಟ್ ಬಗ್ಗೆ ನಾನು ಮಾತಾಡೋದಾದರೆ, ಯೂಟ್ಯೂಬಲ್ಲಿ ನಿಮ್ಗೆ ಗೊತ್ತಿರೋದೇ ನಾವು ಲೈವ್ ವೀಡಿಯೋ ಮಾಡ್ತಾ ಇರ್ತೀವಿ. ಸೊ ಲೈವ್ ವೀಡಿಯೋದಲ್ಲಿ ಯಾರಾದರೂ ನಿಮಗೆ ತುಂಬ ಇಷ್ಟವಾದಂಥ ಒಂದು ಕಮೆಂಟ್ನ ಮಾಡಿದ್ರೆ, ಬ್ರೋ ಸೂಪರ್ ಆಗಿದ್ದೀರಾ, ಬ್ರೋ ಸಗದ ಕಾಣ್ತಾ ಇದ್ದೀರಾ, ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದು, ಈ ಥರ ಆದರೂ ಕಮೆಂಟ್ ಮಾಡಿದ್ರೆ ನಿಮಗೆ ತುಂಬ ಇಷ್ಟ ಆಯಿತು ಅವರ ಒಂದು ಕಮೆಂಟ್ ಅಂತಂದರೆ, ಇನ್ನು ಮುಂದೆ ನೀವು ಲೈವಲ್ಲೂ ಕೂಡ ಕಮೆಂಟ್ಸ್ನ ಪಿನ್ ಮಾಡ್ಬೋದು. ಸೊ ಈ ಒಂದು ಆಪ್ಷನ್ನ ಒಂದು ಹೊಸ ಅಪ್ಡೇಟ್ ಮುಖಾಂತರ ತಂದಿದ್ದಾರೆ ಯೂಟ್ಯೂಬರು. ಇದು ಕೂಡ ಒಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಓಕೆ, ಇನ್ನು ಮೂರನೇ ಅಪ್ಡೇಟ್ ನೋಡೋಣ. iOS ಫೋನ್ ಯಾರೆಲ್ಲ ಯೂಸ್ ಮಾಡ್ತಾ ಇರ್ತೀರಾ ಅಂತಂದರೆ, ಆ್ಯಪಲ್ ಫೋನ್ ಯಾರೆಲ್ಲ ಉಪಯೋಗಿಸ್ತಾ ಇರ್ತೀರಾ, ಸೊ ಆ್ಯಪಲ್ ಫೋನ್ ಯೂಸ್ ಮಾಡೋರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಜಾಯಿನ್ ಬಟನ್ ಏನಿತ್ತು ಅದು ತೋರಿಸ್ತಿರಲಿಲ್ಲ. ಆ್ಯಪಲ್ ಫೋನ್ ಯೂಸ್ ಮಾಡೋರಿಗೆ, ಯಾಕೆಂದರೆ ನಿಮ್ಗೆ ಗೊತ್ತಿರೋದೆ ತುಂಬ ಕಾಸ್ಟ್ಲಿ ಫೋನ್ ಅದು. ಸೊ ಅದರಲ್ಲಿ ಈ ಒಂದು ಆಪ್ಷನ್ ತೋರಿಸ್ತಿರಲಿಲ್ಲ, ಜಾಯಿನ್ ಬಟನ್ ಅನ್ನೋ ಒಂದು ಆಪ್ಷನ್ನು. ಸೊ ಇನ್ನು ಮುಂದೆ ತೋರಿಸುತ್ತಂತೆ iOS ಫೋನ್ಸಲ್ಲೂ ಕೂಡ ಇನ್ನು ಮುಂದೆ ಜಾಯಿನ್ ಬಟನ್ ತೋರಿಸುತ್ತಂತೆ. ಸೊ ಅವರು ಕೂಡ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಜಾಯಿನ್ ಆಗ್ಬೋದಂತೆ. ಸೊ ಇದು ಮೂರನೇ ಅಪ್ಡೇಟ್, ಒಂದು ಸಣ್ಣ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಇನ್ನು ಕೊನೆ ಅಪ್ಡೇಟ್ನ ನೋಡೋದಾದ್ರೆ, 4ನೇ ಅಪ್ಡೇಟ್, ಕ್ಲಾಸಿಕ್ ಕ್ರಿಯೇಟರ್ ಸ್ಟುಡಿಯೋ ಇನ್ನು ಮುಂದೆ ನಮ್ಮ ಕೈಗೆ ಸಿಗೋದಿಲ್ಲ. ಯಾಕೆಂತಂದ್ರೆ ನಾನು ತುಂಬ ದಿನಗಳಿಂದ ಹೇಳ್ತಾ ಬಂದಿದ್ದೀನಿ, ಕ್ಲಾಸಿಕ್ ಕ್ರಿಯೇಟರ್ ಸ್ಟುಡಿಯೋನ ಯೂಟ್ಯೂಬರು ರಿಮೂವ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಸ್ವಲ್ಪ ದಿನದಲ್ಲಿ ಮಾತ್ರ ಇರುತ್ತೆ. ಇನ್ನು ನೆಕ್ಸ್ಟ್ ಎಲ್ಲ ನೀವು ಯೂಟ್ಯೂಬ್ ಸ್ಟುಡಿಯೋ ಬೇಟನ ಉಪಯೋಗಿಸ್ಬೇಕು. ಯೂಟ್ಯೂಬ್ ಸ್ಟುಡಿಯೋ ಬೇಟದಲ್ಲೇ ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು. ಸೊ ಅದರಿಂದ ಯೂಟ್ಯೂಬ್ ಸ್ಟುಡಿಯೋ ಬೇಟನ ಹೇಗೆ ಉಪಯೋಗಿಸೋದು, ಯಾವ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡೋದು, ಯಾವ ರೀತಿ ಆ್ಯಡ್ಸ್ಗಳನ್ನ ಹಾಕೋದು, ಪ್ರತಿಯೊಂದನ್ನು ಕೂಡ ಇವಾಗಲೇ ತಿಳ್ಕೊಬಿಡಿ. ಕ್ಲಾಸಿಕ್ ಕ್ರಿಯೇಟರ್ ಸ್ಟುಡಿಯೋ ಇನ್ನು ಮುಂದೆ ತೆಗೆದು ಬಿಡ್ತಾರಂತೆ. ಸೊ ಈ ಒಂದು ನ್ಯೂಸ್ನು ಕೂಡ ಅಪ್ಡೇಟ್ ಮುಖಾಂತರ ಅವರು ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಯೂಟ್ಯೂಬ್ ಸ್ಟುಡಿಯೋ ಬೇಟನ ಹೇಗೆ ಉಪಯೋಗಿಸೋದು ಅಂತ ತಿಳ್ಕೊಳ್ಳಿ. ಸೊ ನನ್ನ ಚಾನಲ್ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಯೂಟ್ಯೂಬ್ ಸ್ಟುಡಿಯೋ ಬೇಟದಲ್ಲಿ ಹೇಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದು, ಆ್ಯಡ್ಸ್ ಹೇಗೆ ಹಾಕೋದು ಅಂತ ಪ್ರತಿಯೊಂದು ವೀಡಿಯೋ ಮಾಡಿದ್ದೀನಿ. ವೀಡಿಯೋ ನೋಡ್ಕೊಂಡು ತಿಳ್ಕೊಳ್ಳಿ. ಓಕೆನಾ? ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ 4 ಅಪ್ಡೇಟ್. ನನಗಂತೂ ತುಂಬ ಖುಷಿ ಆಯಿತು. ಒಂದು ಒಳ್ಳೊಳ್ಳೆ ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸ್ಟೋರಿ ಟ್ಯಾಬ್ ಅಪ್ಡೇಟ್ ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಜಾಸ್ತಿ ಇಷ್ಟ ಆದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಇನ್ನೂ ಜಾಸ್ತಿ ಇಷ್ಟ ಆದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.